ಮೋದಿ ಟ್ರಂಪ್ ಫೋನ್ ಕಾಲ್ 50% ಸುಂಕ 18ಕ್ಕೆ ಇಳಿಕೆ. ರಷ್ಯಾಗೆ ಶಾಕ್, 500 ಬಿಲಿಯನ್ ಡೀಲ್ನ ರಹಸ್ಯ ಬಯಲು. ನಮಸ್ಕಾರ ವೀಕ್ಷಕರೇ, ನಿನ್ನೆ ರಾತ್ರಿ ಜಾಗತಿಕ ರಾಜಕಾರಣದಲ್ಲಿ ಒಂದು ದೊಡ್ಡ ಪವಾಡವೇ ನಡೆದು ಹೋಯಿತು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾರು ಭಾರತದ ಮೇಲೆ 50% ತೆರಿಗೆ ಹಾಕ್ತೀನಿ ಅಂತ ಬೆದರಿಕೆ ಹಾಕಿದ್ರು, ಅದೇ ಟ್ರಂಪ್ ಒಂದೇ ಒಂದು ಫೋನ್ ಕರೆಯ ನಂತರ ಉಲ್ಟಾ ಹೊಡೆದಿದ್ದಾರೆ. ಭಾರತದ ಮೇಲಿನ ಸುಂಕವನ್ನ 50ರಿಂದ ನೇರವಾಗಿ 18ಕ್ಕೆ ಇಳಿಕೆ ಮಾಡಿದ್ದಾರೆ. ಇದು ಸಾಮಾನ್ಯದ ವಿಷಯ ಅಲ್ಲ, ಇದರ ಹಿಂದೆ ಒಂದು ದೊಡ್ಡ ಇನ್ಸೈಡ್ ಸ್ಟೋರಿಯೇ ಅಡಗಿ ಕೂತಿದೆ. ಟ್ರಂಪ್ ಹೇಳ್ತಾರೆ, ಭಾರತ ಇನ್ಮುಂದೆ ರಷ್ಯಾದಿಂದ ತೈಲ ತರಿಸಲ್ಲ, ನಮ್ಮಿಂದ ತರಿಸತ್ತೆ. ಮೋದಿ ಹೇಳ್ತಾರೆ, ಟ್ರಂಪ್ ನಮ್ಮ ಬೆಸ್ಟ್ ಫ್ರೆಂಡ್, ಸುಂಕ ಇಳಿಸಿದ್ದಕ್ಕೆ ಥ್ಯಾಂಕ್ಸ್ ಅಂತ. ಆದರೆ ಇಲ್ಲಿ ಅಸಲಿ ಪ್ರಶ್ನೆ ಇರೋದು ಬೇರೆನೆ. ದಿಢೀರಂತ ಟ್ರಂಪ್ ಮನಸ್ಸು ಬದಲಿಸಿದ್ಯಾಕೆ? ಭಾರತ ನಿಜವಾಗಲೂ ರಷ್ಯಾವನ್ನ ಬಿಡುತ್ತಾ? 500 ಬಿಲಿಯನ್ ಡಾಲರ್ ಅಂತಂದ್ರೆ 40 ಲಕ್ಷ ಕೋಟಿ ರೂಪಾಯಿಗಳ ಡೀಲ್ ನಡೆದಿದೆಯಾ? ವೆನೆಜುವೆಲಾ ಎಂಟ್ರಿ ಆಗಿದ್ದು ಹೇಗೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಮೋದಿಯವರು ಮೋಡಿ ಮಾಡಿದ್ದೇನು, ಟ್ರಂಪ್ ಮತ್ತು ಮೋದಿ ನಡುವೆ ನಡೆದಂತಹ ಐತಿಹಾಸಿಕ ಒಪ್ಪಂದದ ರಹಸ್ಯವನ್ನ ಭೇದಿಸ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನರೇಂದ್ರ ಮೋದಿ ಮತ್ತು ಟ್ರಂಪ್ ಅವರ ಫ್ರೆಂಡ್ಶಿಪ್ ಬಗ್ಗೆ ನಿಮಗೇನನ್ಸುತ್ತೆ? ಜೊತೆಗೆ ಮುಂದಿನ ದಿನಗಳಲ್ಲಿ ಇವರು ಡೀಲ್ ಮಾಡಿಕೊಂಡ್ರು ಅಂತಂದ್ರೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆಯಾಗತ್ತೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ 50 ರೂಪಾಯಿ 40 ರೂಪಾಯಿ ಲೀಟರ್ ನಮಗೆ ಪೆಟ್ರೋಲ್ ಡೀಸೆಲ್ ಸಿಗತ್ತೆ ಅಂತ ಅನ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಊಹೆ. ಇದರ ಬಗ್ಗೆ ನಿಮಗೇನು ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಈ ಕತೆ ಶುರುವಾಗೋದು ಸೋಮವಾರ ರಾತ್ರಿ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಫೋನ್ನಲ್ಲಿ ಮಾತಾಡ್ತಾರೆ. ಮರುದಿನ ಬೆಳಗ್ಗೆ ಸ್ವಂತ ಸೋಷಿಯಲ್ ಮೀಡಿಯಾ ಟ್ರುತ್ ಸೋಷಿಯಲ್ ಅನ್ನುವಂತಹ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ. ನನ್ನ ಆಪ್ತ ಮಿತ್ರ ಅಥವಾ ಆಪ್ತ ಸ್ನೇಹಿತ ಮೋದಿಯವರ ಜೊತೆ ನಾನು ಮಾತಾಡಿದ್ದೀನಿ. ಅವರು ರಷ್ಯಾ ತೈಲ ನಿಲ್ಲಿಸಿ ಅಮೆರಿಕಾದ ತೈಲ ತಗೊಳ್ಳೋಕೆ ಒಪ್ಪಿದ್ದಾರೆ. ಅದಕ್ಕೆ ಪ್ರತಿಯಾಗಿ ನಾನು ಭಾರತದ ಮೇಲಿನ ಸುಂಕವನ್ನು 18ಕ್ಕೆ ಇಳಿಸಿದ್ದೀನಿ. ಇದು ಜಗತ್ತಿಗೆ ಶಾಕ್ ಕೊಟ್ಟಿದೆ. ಯಾಕಂದರೆ ಟ್ರಂಪ್ ಅಧಿಕಾರಕ್ಕೆ ಬಂದ ತಕ್ಷಣ ಹೇಳಿದ್ದು ಭಾರತದ ಮೇಲೆ 100ರಷ್ಟು ಟ್ಯಾಕ್ಸ್ ಹಾಕ್ತೀನಿ ಅಂತ. ಈಗ ನೋಡಿದ್ರೆ 18% ಟ್ಯಾಕ್ಸನ್ನು ಇಳಿಸಿದ್ದಾರೆ. ಅಂದರೆ 100ಕ್ಕೆ ಹಾಕ್ತೀನಿ ಅಂತಂದಿದ್ರು, 18ಕ್ಕೆ ತಂದು ನಿಲ್ಲಿಸಿದ್ದಾರೆ. ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮಾಡಿ ಪ್ರತಿಕ್ರಿಯಿಸಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ ಟ್ರಂಪ್ ಅಂತ ಹೇಳಿದ್ದಾರೆ. ಆದರೆ ಮೋದಿಯವರ ಟ್ವೀಟ್ನಲ್ಲಿ ರಷ್ಯಾ ತೈಲದ ಬಗ್ಗೆ ಒಂದೇ ಒಂದು ಶಬ್ದ ಇಲ್ಲ. ಇಲ್ಲೇ ಇರೋದು ರಾಜತಾಂತ್ರಿಕ ಚದುರಂಗದಾಟ. ಟ್ರಂಪ್ ಹೀಗೆ ದಿಢೀರಂತ ಬದಲಾಗೋದಕ್ಕೆ 3 ಪ್ರಮುಖ ಕಾರಣಗಳು ಇದ್ದಾವೆ. ವೀಕ್ಷಕರೇ, ಮೊದಲನೇದು ಯುರೋಪಿಯನ್ ಯೂನಿಯನ್ ಒಪ್ಪಂದದ ಭಯ. ವೀಕ್ಷಕರೇ, ಭಾರತ ಇತ್ತೀಚೆಗೆ ಯುರೋಪ್ ಜೊತೆ ಒಂದು ದೊಡ್ಡ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದೆ. ಅದರ ಪ್ರಕಾರ ಭಾರತದ 96% ವಸ್ತುಗಳು ಯುರೋಪ್ಗೆ ಹೋಗೋದಕ್ಕೆ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ. ಇದು ಅಮೆರಿಕಾಗೆ ಭಯ ಹುಟ್ಟಿಸಿದೆ. ಅಯ್ಯೋ, ಭಾರತದ ಮಾರ್ಕೆಟ್ ಪೂರ್ತಿ ಯುರೋಪಿಯನರ ಪಾಲಾಗುತ್ತೆ, ನಮಗೆ ನಷ್ಟ ಆಗತ್ತೆ ಅಂತ ಅಮೆರಿಕಾದ ಕಂಪನಿಗಳು ಟ್ರಂಪ್ ಮೇಲೆ ಪ್ರೆಷರ್ ಹಾಕಿದ್ರು. ಸ್ಪರ್ಧೆಯಲ್ಲಿ ಉಳಿಬೇಕಂತಂದ್ರೆ ಅಮೆರಿಕ ಕೂಡ ಟ್ಯಾಕ್ಸ್ ಕಮ್ಮಿ ಮಾಡಲೇಬೇಕಾಗಿತ್ತು. ಇನ್ನು ಎರಡನೇದು ರಷ್ಯಾ ಉಕ್ರೇನ್ ಯುದ್ಧ. ಟ್ರಂಪ್ಗೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನಿಲ್ಲಿಸಬೇಕು ಅನ್ನೋ ಆಸೆ ಇದೆ. ರಷ್ಯಾಗೆ ಹಣ ಎಲ್ಲಿಂದ ಹೋಗ್ತಾ ಇದೆ? ಭಾರತದ ತೈಲ ತಗೊಳ್ತಾ ಇರೋದ್ರಿಂದಾಗಿ ಅಥವಾ ಕೊಂಡುಕೊಳ್ತಾ ಇರೋದ್ರಿಂದಾಗಿ ಅಮೆರಿಕ ರಷ್ಯಾಗೆ ಹಣ ಹೋಗ್ತಾ ಇದೆ. ಭಾರತವನ್ನು ರಷ್ಯಾದಿಂದ ದೂರ ಮಾಡಿದರೆ ರಷ್ಯಾಗೆ ಹಣ ನಿಲ್ಲತ್ತೆ, ಯುದ್ಧ ನಿಲ್ಲತ್ತೆ ಎನ್ನುವುದು ಟ್ರಂಪ್ನ ಲೆಕ್ಕಾಚಾರ. ಅದಕ್ಕೆ ಅವರು ಭಾರತಕ್ಕೆ ಆಫರ್ ಕೊಟ್ಟಿದ್ದಾರೆ. ನಾನು ಟ್ಯಾಕ್ಸ್ ಕಮ್ಮಿ ಮಾಡ್ತೀನಿ, ನೀವು ಪುಟಿನ್ಗೆ ಬಾಯ್ ಹೇಳಿ ಅಂತ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹೇಳ್ತಾ ಇದ್ದಾನೆ. ಇನ್ನು ಮೂರನೇ ಕಾರಣ 500 ಬಿಲಿಯನ್ ಡಾಲರ್ ಆಸೆ. ಟ್ರಂಪ್ ಒಬ್ಬ ಬಿಸ್ನೆಸ್ ಮ್ಯಾನ್, ಅವರಿಗೆ ಲಾಭ ಮುಖ್ಯ. ಅವರು ಹೇಳ್ತಾ ಇರೋ ಪ್ರಕಾರ ಭಾರತ ಅಮೆರಿಕದಿಂದ 500 ಬಿಲಿಯನ್ ಡಾಲರ್ ಅರ್ಥಾತ್ 40 ಲಕ್ಷ ಕೋಟಿ ಮೌಲ್ಯದ ತೈಲ, ಗ್ಯಾಸ್ ಮತ್ತು ಟೆಕ್ನಾಲಜಿ ಕೊಂಡುಕೊಳ್ತಾರಂತೆ. ಇದು ಅಮೆರಿಕದ ಆರ್ಥಿಕತೆಗೆ ದೊಡ್ಡ ಬೂಸ್ಟ್ ನೀಡಲಿದೆ. ಇನ್ನು ಈಗ ಬರೋಣ ಅತ್ಯಂತ ವಿವಾದಾತ್ಮಕ ವಿಷಯಕ್ಕೆ. ಟ್ರಂಪ್ ಹೇಳ್ತಾರೆ ಭಾರತ ರಷ್ಯಾ ತೈಲ ಬಿಡತ್ತೆ. ಆದರೆ ಭಾರತ ಸರ್ಕಾರ ಇದನ್ನು ಅಧಿಕೃತವಾಗಿ ಎಲ್ಲೂ ಕೂಡ ಹೇಳಿಕೊಂಡಿಲ್ಲ. ವಾಸ್ತವವಾಗಿ ಭಾರತಕ್ಕೆ ರಷ್ಯಾ ಕೇವಲ ತೈಲ ಮಾರಾಟಗಾರ ಅಲ್ಲ, ಇದು ಹಳೆಯ ಮಿತ್ರ. ನಮ್ಮ 60% ಆಯುಧಗಳು ರಷ್ಯಾದ್ದೇ ಆಗಿದೆ. ದಿಢೀರಂತ ರಷ್ಯಾವನ್ನು ಬಿಟ್ಟರೆ ಚೀನಾ ಜೊತೆಗಿನ ಗಡಿ ಸಮಸ್ಯೆ ವೇಳೆ ರಷ್ಯಾ ಕೈ ಕೊಟ್ಟರೆ ಏನು ಗತಿ? ಆದರೆ ಭಾರತ ಕೂಡ ಈಗ ಸ್ಮಾರ್ಟ್ ಗೇಮ್ ಆಡ್ತಾ ಇದೆ. ರಷ್ಯಾದಿಂದ ತೈಲ ಬರೋದು ಸ್ವಲ್ಪ ಕಷ್ಟ ಆಗ್ತಿದೆ. ಅಂದರೆ ಪೇಮೆಂಟ್ ಸಮಸ್ಯೆ, ಹಡಗುಗಳ ಕೊರತೆ ಆಗ್ತಾ ಇದೆ. ಅದಕ್ಕೆ ಪರ್ಯಾಯವಾಗಿ ಭಾರತ ಈಗ ಅಮೆರಿಕ ಮತ್ತು ವೆನೆಜುವೆಲಾ ಕಡೆ ನೋಡ್ತಾ ಇದೆ. ಟ್ರಂಪ್ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ರಷ್ಯಾ ಬೇಡ, ವೆನೆಜುವೆಲಾ ತಗೊಳ್ಳಿ ಅಂತ. ಅಂದರೆ ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ ರಷ್ಯಾವನ್ನ ಸೋಲಿಸೋಕೆ ಅಮೆರಿಕ ವೆನೆಜುವೆಲಾದ ಕಾಲ್ ಹಿಡಿದಿದೆ ಅಥವಾ ವೆನೆಜುವೆಲಾವನ್ನ ಬಳಸ್ಕೊಳ್ತಾ ಇದೆ.
ಆದರೆ ಅದೇನೇ ಆಗಲಿ, ರಾಜಕೀಯ ಏನೇ ಇರಲಿ, ಭಾರತದ ಆರ್ಥಿಕತೆಗೆ ಮಾತ್ರ ಇದು ಬಂಪರ್ ಲಾಟ್ರಿ. ಯಾಕೆ ಗೊತ್ತಾ? ಒಂದು, ರಫ್ತು ಹೆಚ್ಚಳವಾಗುತ್ತೆ. ಅಮೆರಿಕಾಗೆ ಹೋಗುವ ಭಾರತದ ಬಟ್ಟೆ, ಔಷಧಿ, ಆಟೋಮೊಬೈಲ್, ಜ್ಯುವೆಲರಿ ಮೇಲೆ ಇನ್ಮುಂದೆ ಕೇವಲ 18% ಟ್ಯಾಕ್ಸ್ ಮಾತ್ರ ಇರುತ್ತೆ. ಇದರಿಂದ ನಮ್ಮ ವಸ್ತುಗಳು ಅಲ್ಲಿ ಅಗ್ಗವಾಗಿ ಅಂದರೆ ಈಸಿಯಾಗಿ ಮಾರಾಟವಾಗತ್ತೆ ಮತ್ತು ಹೆಚ್ಚು ಮಾರಾಟವಾಗತ್ತೆ, ಉದ್ಯೋಗ ಸೃಷ್ಟಿಯಾಗತ್ತೆ. ರಫ್ತು ಜಾಸ್ತಿ ಆದರೆ ಭಾರತದಲ್ಲಿ ಫ್ಯಾಕ್ಟರಿಗಳು ಜಾಸ್ತಿ ಆಗ್ತವೆ, ಕೆಲಸನೂ ಕೂಡ ಜಾಸ್ತಿ ಸಿಗತ್ತೆ. ಇನ್ನು IT ವಲಯಕ್ಕೆ ದೊಡ್ಡ ಲಾಭ ಸಿಗ್ತಾ ಇದೆ. ಟ್ರಂಪ್ ಜೊತೆಗಿನ ಈ ಸ್ನೇಹ ಭಾರತದ IT ಕಂಪನಿಗಳಿಗೆ ಮತ್ತು H1B ವೀಸಾ ಆಕಾಂಕ್ಷಿಗಳಿಗೆ ಒಳ್ಳೆಯ ಸುದ್ದಿಯಾಗಿದೆ. ಆದರೆ ಎಲ್ಲವೂ ಅಂದುಕೊಂಡಿದ್ದಷ್ಟು ಸುಲಭ ಅಲ್ಲ. ಈ ಒಪ್ಪಂದದಲ್ಲಿ ಕೆಲವೊಂದಿಷ್ಟು ವಿಷಯಗಳು ಮಂಜು ಮುಸುಕಿದ ವಾತಾವರಣ, ಅಂದರೆ ಒಂಚೂರು ಕನ್ಫ್ಯೂಷನ್ ಇದೆ. ಶೂನ್ಯ ಸುಂಕ. ಟ್ರಂಪ್ ಹೇಳ್ತಾರೆ ಭಾರತ ನಮ್ಮ ವಸ್ತುಗಳ ಮೇಲೆ 0 ಟ್ಯಾಕ್ಸ್ ಹಾಕತ್ತೆ ಅಂತ. ಇದು ಸಾಧ್ಯನಾ? ಅಮೆರಿಕದ ಕೃಷಿ ಉತ್ಪನ್ನಗಳು ಅರ್ಥಾತ್ ಸೇಬು, ಬಾದಾಮಿ ಟ್ಯಾಕ್ಸ್ ಇಲ್ಲದೆ ಭಾರತಕ್ಕೆ ಬಂದರೆ ನಮ್ಮ ರೈತರ ಕತೆ ಏನು? ರಷ್ಯಾ ರಿಯಾಕ್ಷನ್ ಹೆಂಗಿರತ್ತೆ? ಭಾರತದ ಈ ನಡೆ ಪುಟಿನ್ ಸುಮ್ಮನೆ ಇರ್ತಾರಾ? $500 ಬಿಲಿಯನ್ ಹಣ ಇದೆಯಲ್ಲ, ಇಷ್ಟು ದೊಡ್ಡ ಮೊತ್ತದ ಖರೀದಿ ಮಾಡೋದಕ್ಕೆ ಭಾರತದ ಹತ್ರ ಹಣ ಇದೆಯಾ? ಅಧಿಕೃತ ದಾಖಲೆ ಬರೋವರೆಗೂ ಈ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾಗಿಲ್ಲ. ಅಂತಿಮವಾಗಿ ಹೇಳೋದಾದರೆ ಇದು ಪ್ರಧಾನಿ ನರೇಂದ್ರ ಮೋದಿಯವರ ರಾಜತಾಂತ್ರಿಕ ಗೆಲುವಾಗಿದೆ. ಟ್ರಂಪ್ ಅಂತಹ ಹಠಮಾರಿ ನಾಯಕನನ್ನ ಒಪ್ಪಿಸಿ 50% ಇದ್ದಂತಹ ಟ್ಯಾಕ್ಸ್ ಅನ್ನ 18ಕ್ಕೆ ಇಳಿಸಿದ್ದು ಸಾಮಾನ್ಯದ ವಿಷಯವೇ ಅಲ್ಲ. ಭಾರತ ಈಗ ವಿಶ್ವಗುರು ಆಗೋ ದಾರಿಯಲ್ಲಿ ಅಮೆರಿಕ ಮತ್ತು ರಷ್ಯಾ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾಗಿದೆ. ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಬೆಲೆ ಇಳಿಯುತ್ತಾ ಅಮೆರಿಕದ ವಸ್ತುಗಳು ಭಾರತದಲ್ಲಿ ಅಗ್ಗವಾಗುತ್ತಾ ಕಾದ್ ನೋಡಬೇಕಾಗಿದೆ. ಟ್ರಂಪ್ ಹೀಗೆ ದಿಢೀರಂತ ಬದಲಾಗೋದಕ್ಕೆ 3 ಪ್ರಮುಖ ಕಾರಣಗಳು ಇದ್ದಾವೆ. ವೀಕ್ಷಕರೇ, ಮೊದಲನೇದು ಯುರೋಪಿಯನ್ ಯೂನಿಯನ್ ಒಪ್ಪಂದದ ಭಯ. ವೀಕ್ಷಕರೇ, ಭಾರತ ಇತ್ತೀಚೆಗೆ ಯುರೋಪ್ ಜೊತೆ ಒಂದು ದೊಡ್ಡ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದೆ. ಅದರ ಪ್ರಕಾರ ಭಾರತದ 96% ವಸ್ತುಗಳು ಯುರೋಪ್ಗೆ ಹೋಗೋದಕ್ಕೆ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ. ಇದು ಅಮೆರಿಕಾಗೆ ಭಯ ಹುಟ್ಟಿಸಿದೆ. ಅಯ್ಯೋ, ಭಾರತದ ಮಾರ್ಕೆಟ್ ಪೂರ್ತಿ ಯುರೋಪಿಯನರ ಪಾಲಾಗುತ್ತೆ, ನಮಗೆ ನಷ್ಟ ಆಗತ್ತೆ ಅಂತ ಅಮೆರಿಕದ ಕಂಪನಿಗಳು ಟ್ರಂಪ್ ಮೇಲೆ ಪ್ರೆಷರ್ ಹಾಕಿದ್ರು. ಸ್ಪರ್ಧೆಯಲ್ಲಿ ಉಳಿಬೇಕಂತಂದ್ರೆ ಅಮೆರಿಕ ಕೂಡ ಟ್ಯಾಕ್ಸ್ ಕಮ್ಮಿ ಮಾಡಲೇಬೇಕಾಗಿತ್ತು. ಇನ್ನು ಎರಡನೇದು ರಷ್ಯಾ ಉಕ್ರೇನ್ ಯುದ್ಧ. ಟ್ರಂಪ್ಗೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನಿಲ್ಲಿಸಬೇಕು ಅನ್ನೋ ಆಸೆ ಇದೆ. ರಷ್ಯಾಗೆ ಹಣ ಎಲ್ಲಿಂದ ಹೋಗ್ತಾ ಇದೆ? ಭಾರತದ ತೈಲ ತಗೊಳ್ತಾ ಇರೋದ್ರಿಂದಾಗಿ ಅಥವಾ ಕೊಂಡುಕೊಳ್ತಾ ಇರೋದ್ರಿಂದಾಗಿ ಅಮೆರಿಕ ರಷ್ಯಾಗೆ ಹಣ ಹೋಗ್ತಾ ಇದೆ. ಭಾರತವನ್ನ ರಷ್ಯಾದಿಂದ ದೂರ ಮಾಡಿದ್ರೆ ರಷ್ಯಾಗೆ ಹಣ ನಿಲ್ಲತ್ತೆ, ಯುದ್ಧ ನಿಲ್ಲತ್ತೆ ಎನ್ನುವುದು ಟ್ರಂಪ್ನ ಲೆಕ್ಕಾಚಾರ. ಅದಕ್ಕೆ ಅವರು ಭಾರತಕ್ಕೆ ಆಫರ್ ಕೊಟ್ಟಿದ್ದಾರೆ. ನಾನು ಟ್ಯಾಕ್ಸ್ ಕಮ್ಮಿ ಮಾಡ್ತೀನಿ, ನೀವು ಪುಟಿನ್ಗೆ ಬಾಯ್ ಹೇಳಿ ಅಂತ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹೇಳ್ತಾ ಇದ್ದಾನೆ. ಇನ್ನು ಮೂರನೇ ಕಾರಣ $500 ಬಿಲಿಯನ್ ಆಸೆ. ಟ್ರಂಪ್ ಒಬ್ಬ ಬಿಸ್ನೆಸ್ ಮ್ಯಾನ್, ಅವರಿಗೆ ಲಾಭ ಮುಖ್ಯ. ಅವರು ಹೇಳ್ತಾ ಇರೋ ಪ್ರಕಾರ ಭಾರತ ಅಮೆರಿಕದಿಂದ $500 ಬಿಲಿಯನ್ ಅರ್ಥಾತ್ 40 ಲಕ್ಷ ಕೋಟಿ ಮೌಲ್ಯದ ತೈಲ, ಗ್ಯಾಸ್ ಮತ್ತು ಟೆಕ್ನಾಲಜಿ ಕೊಂಡುಕೊಳ್ತಾರಂತೆ. ಇದು ಅಮೆರಿಕದ ಆರ್ಥಿಕತೆಗೆ ದೊಡ್ಡ ಬೂಸ್ಟ್ ನೀಡಲಿದೆ. ಇನ್ನು ಈಗ ಬರೋಣ ಅತ್ಯಂತ ವಿವಾದಾತ್ಮಕ ವಿಷಯಕ್ಕೆ. ಟ್ರಂಪ್ ಹೇಳ್ತಾರೆ ಭಾರತ ರಷ್ಯಾ ತೈಲ ಬಿಡತ್ತೆ, ಆದರೆ ಭಾರತ ಸರ್ಕಾರ ಇದನ್ನು ಅಧಿಕೃತವಾಗಿ ಎಲ್ಲೂ ಕೂಡ ಹೇಳಿಕೊಂಡಿಲ್ಲ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಭಾರತ ರಷ್ಯಾವನ್ನ ಬಿಟ್ಟು ಅಮೆರಿಕದ ಜೊತೆ ಹೋಗೋದು ಎಷ್ಟು ಸರಿ? ಈ ಒಪ್ಪಂದದಿಂದ ನಮ್ಮ ರೈತರಿಗೆ ತೊಂದರೆಯಾಗುತ್ತಾ? ಪೆಟ್ರೋಲ್ ರೇಟ್ ಕಮ್ಮಿಯಾಗುತ್ತಾ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಶ್ವದ ರಾಜಕಾರಣದ ಪ್ರತಿಯೊಂದು ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.